ಯಾರಿಂದ ಯಾರಿಗೆ ಯಾವಾಗಲೂ ಸುಖ, ಯಾವಾಗಲೂ ದುಃಖ. ತಿಳಿ ನೀರಿನ ಕೊಳಗಲಿ ಕಲ್ಲೆಸೆದಂತೆ, ಹುಣ್ಣಿಮೆ ಬಾನಲಿ ಮೋಡ ಕವಿದಂತೆ. ತಿಳಿ ನೀರಿನ ಕೊಳಗಲಿ ಕಲ್ಲೆಸೆದಂತೆ, ಹುಣ್ಣಿಮೆ ಬಾನಲಿ ಮೋಡ ಕವಿದಂತೆ. ಶಾಂತ ಪ್ರಶಾಂತದ ಬಾಳಿನ ಪಯಣದಿ ಬಿರುಗಾಳಿಯು ಬೀಸಿದೆ, ಶಾಂತಿಯು ಚದುರಿದೆ. ಶಾಂತ ಪ್ರಶಾಂತದ ಬಾಳಿನ ಪಯಣದಿ ಬಿರುಗಾಳಿಯು ಬೀಸಿದೆ, ಶಾಂತಿಯು ಚದುರಿದೆ. ಯಾರಿಂದ ಯಾರಿಗೆ ಯಾವಾಗಲೂ ಸುಖ, ಯಾರಿಂದ ಯಾರಿಗೆ ಯಾವಾಗಲೂ ದುಃಖ, ಯಾವಾಗಲೂ ಸುಖ, ಯಾವಾಗಲೂ ದುಃಖ. ಯಾರಿಂದ ಯಾರಿಗೆ, ಯಾರಿಂದ ಯಾರಿಗೆ. ಮಹಾರಾಣಿ, ತಮ್ಮ ಮೈದನ ರಾಜಕುಮಾರ ಲಕ್ಷ್ಮಣ ತಮ್ಮನ್ನು ಕಾಣಲು ಆಗಮಿಸಿದ್ದಾರೆ. ಹೌದೇ? ಒಳಗೆ ಬರ ಹೇಳು. ಮಾತೆ, ನಿನಗೆ ಮಂಗಳವಾಗಲಿ. ಮಾತೆ, ನಾನು ಸಹೋದರನಿಂದ ಒಂದು ಸಂದೇಶವನ್ನು ತಂದಿದ್ದೇನೆ. ನನ್ನ ಸ್ವಾಮಿಯ ಸಂದೇಶವನ್ನು ಕೇಳುವುದಕ್ಕಿಂತ ಸಂತೋಷ ಬೇರೆ ಏನಿದೆ ಲಕ್ಷ್ಮಣ? ಯಾವ ರಾಜಕಾರ್ಯವೋ ಏನು, ರಾತ್ರಿಯೆಲ್ಲ ಅವರು ಅಂತಃಪುರಕ್ಕೆ ಬರಲೇ ಇಲ್ಲ. ಅದಕ್ಕೆ ಕಾರಣವೇನೆಂದು ನಿನ್ನ ಬಳಿ ಹೇಳಿ ಕಳುಹಿಸಿರಬಹುದು. ಹೇಳು ಲಕ್ಷ್ಮಣ, ನನ್ನ ಸ್ವಾಮಿಯ ಸಂದೇಶವನ್ನು ಹೇಳು. ಅತ್ತಿಗೆ, ನೀವು ಗಂಗಾ ತೀರದ ಋಷ್ಯಾಶ್ರಮಗಳನ್ನು ಸಂದರ್ಶಿಸುವ ಬಯಕೆಯನ್ನು ಸಹೋದರನ ಬಳಿ ವ್ಯಕ್ತಪಡಿಸಿದ್ದೀರಂತೆ. ಹೌದು ಲಕ್ಷ್ಮಣ, ಹಾಗೆಂದು ನಿನ್ನ ಸೋದರನ ಬಳಿ ಹೇಳಿದ್ದು ನಿಜ. ಅದನ್ನು ಶೀಘ್ರದಲ್ಲೇ ಪೂರೈಸುವುದಾಗಿ ಅವರು ಮಾತು ಕೊಟ್ಟಿದ್ದರು. ಅದಕ್ಕೆ ಸಮಯ ಒದಗಿದೆ. ನಿಮ್ಮನ್ನು ಗಂಗಾ ತೀರದ ಋಷ್ಯಾಶ್ರಮಕ್ಕೆ ಕರೆದುಕೊಂಡು ಹೋಗುವಂತೆ ಸಹೋದರ ನನಗೆ ಆದೇಶ ನೀಡಿದ್ದಾನೆ. ಹೌದೇ? ನನ್ನ ಸ್ವಾಮಿ ನನ್ನ ಬಯಕೆಯನ್ನು ಈಡೇರಿಸಲು ಇಷ್ಟು ಬೇಗ ಆದೇಶ ನೀಡಿದರೆ ಇದರಿಂದ ಅವರಿಗೆ ನನ್ನ ಮೇಲೆ ಎಷ್ಟು ಪ್ರೇಮವಿದೆ ಎಂದು ಅರ್ಥವಾಗುವುದಲ್ಲವೇ ಲಕ್ಷ್ಮಣ? ಹೌದು ಅತ್ತಿಗೆ, ಸಹೋದರನಿಗೆ ನಿಮ್ಮ ಮೇಲೆ ಅಪಾರವಾದ ಪ್ರೇಮವಿದೆ.
ಅದರಿಂದಲೇ ನನಗೆ ಈ ಆದೇಶವನ್ನು ನೀಡಿದ್ದಾನೆ. ನನಗೆ ಬಹಳ ಸಂತೋಷವಾಗುತ್ತಿದೆ ಲಕ್ಷ್ಮಣ. ಅತ್ತಿಗೆ, ನಾನು ಈಗಲೇ ಹೋಗಿ ಅಮಾತ್ಯ ಸುಮಂತ್ರರಿಗೆ ರಥವನ್ನು ಬೇಗ ಸಿದ್ಧಪಡಿಸುವಂತೆ ಹೇಳುತ್ತೇನೆ. ನೀವು ಬೇಗ ಸಿದ್ಧರಾಗಿ. ಹಾಗೇ ಆಗಲಿ ಲಕ್ಷ್ಮಣ, ನಾನು ಬೇಗನೆ ಸಿದ್ಧಳಾಗುತ್ತೇನೆ. ಅಷ್ಟರಲ್ಲಿ 2 ಮುಖ್ಯವಾದ ಕಾರ್ಯಗಳಿವೆ. ಯಾವ ಕಾರ್ಯ ಅತ್ತಿಗೆ? ಋಷಿ ಪತ್ನಿಯರಿಗೆ ಕೊಡಲು ಉಡುಗೊರೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇನ್ನೊಂದು ಕಾರ್ಯ? ನಾನು ಈಗಲೇ ಹೋಗಿ ಕೌಸಲ್ಯಾದೇವಿಯವರನ್ನು ಕಾಣಬೇಕು. ಏಕೆ? ಇದೇನು ಲಕ್ಷ್ಮಣ, ಋಷ್ಯಾಶ್ರಮಕ್ಕೆ ಹೋಗುತ್ತಿರುವ ನಾನು ಅತ್ತೆಯವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಬೇಕಲ್ಲವೇ? ಹೌದು. ಆ ನಂತರ ನಿನ್ನ ಸೋದರನನ್ನು ಕಂಡು ಅನುಮತಿ ಪಡೆಯಬೇಕಲ್ಲವೇ? ಅದರ ಅಗತ್ಯವಿಲ್ಲ ಅತ್ತಿಗೆ. ತಕ್ಷಣದಲ್ಲಿ ಅವನು ರಾಜ್ಯ ಕಾರ್ಯದಲ್ಲಿ ತೊಡಗಿದ್ದಾನೆ. ನನ್ನನ್ನು ಕಾಣುವ ಅಗತ್ಯವಿಲ್ಲ ಹಾಗೆಂದು ಹೇಳಿ ನೀನು ನಿನ್ನ ಅತ್ತಿಗೆಯನ್ನು ಕರೆದುಕೊಂಡು ಹೋಗು ಎಂದು ಸಹೋದರ ಹೇಳಿದ್ದಾನೆ. ಹಾಗಾದರೆ ಸರಿ. ಅವರೇ ಪ್ರೇಮದಿಂದ ಕಳಿಸುತ್ತಿರುವಾಗ ಅನುಮತಿಯ ಅಗತ್ಯವೇನಿದೆ? ಸರಿ ಲಕ್ಷ್ಮಣ, ನಾನು ಬೇಗ ಸಿದ್ಧಳಾಗುತ್ತೇನೆ, ನೀನು ಹೊರಡು. ಆಗಲಿ ಅತ್ತಿಗೆ, ನಾನು ಬೇಗನೆ ರಥ ಸಿದ್ಧಪಡಿಸಿ ಬರುತ್ತೇನೆ. ಸ್ವಾಮಿ, ಸ್ವಾಮಿ, ಏನು ಮಾಂಡವಿ? ಮುಂಜಾನೆಯ ಈ ಹಿತವಾದ ಸಂದರ್ಭದಲ್ಲಿ ನೀವು ಏನನ್ನು ಯೋಚಿಸುತ್ತಾ ಕುಳಿತು ಬಿಟ್ಟಿರಲ್ಲ? ಅದು ಅದು ಏಕೆ ಸ್ವಾಮಿ, ಏನಾಯಿತು? ಮೈಯಲ್ಲಿ ಸ್ವಸ್ಥವಿಲ್ಲವೇ? ಇಲ್ಲ ಮಾಂಡವಿ, ಅಂಥದ್ದೇನಿಲ್ಲ. ಹೀಗೆ ಯಾವುದೋ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದೆ. ಯಾವ ಚಿಂತೆ? ನನ್ನೊಂದಿಗೆ ಹೇಳಬಾರದೆ? ಸಮಯ ಬಂದಾಗ ಹೇಳುತ್ತೇನೆ. ಮಾಂಡವಿ, ನಾನು ಸ್ವಲ್ಪ ಹೊತ್ತು ಏಕಾಂತವಾಗಿರಬೇಕು. ನೀನು ಎಲ್ಲಿಗಾದರೂ ಹೋಗುವುದಿದ್ದರೆ ಹೋಗು. ಇನ್ನೆಲ್ಲಿಗೆ ಹೋಗಲಿ? ಸೋದರಿ ಸೀತೆಯ ಬಳಿಗೆ ಹೋಗುತ್ತೇನೆ. ಬೇಡ ಬೇಡ ಮಾಂಡವಿ, ಸೀತೆಯ ಬಳಿಗೆ ಹೋಗಿ ಏಕೆ ತೊಂದರೆ ಕೊಡಬೇಕು? ತೊಂದರೆ ಎಲ್ಲಿಂದ ಬಂತು? ಉಳಿದ ಸೋದರಿಯರು ಅಲ್ಲಿಗೆ ಬರುತ್ತಾರೆ, ನಾವು ಸಂತೋಷದಿಂದ ಕಾಲ ಕಳೆಯುತ್ತೇವೆ. ಬೇಡ ಮಾಂಡವಿ, ನೀನು ಸೀತೆಯ ಬಳಿ ಹೋಗುವುದು ಬೇಡ. ಏಕೆ ಏಕೆ ಹೋಗಬಾರದು? ಏಕೆಂದರೆ ಸೀತೆ ಈಗಾಗಲೇ ಗಂಗಾ ತೀರಕ್ಕೆ ಹೊರಡುತ್ತಿರಬೇಕು. ಹೌದೇ? ಅವಳು ಈ ದಿನವೇ ಹೊರಡುವುದಾಗಿ ನಮ್ಮೊಂದಿಗೆ ಹೇಳಲೇ ಇಲ್ಲ. ಇದು ರಾಮಚಂದ್ರನ ತಕ್ಷಣದ ನಿರ್ಧಾರ. ಲಕ್ಷ್ಮಣ ಅತ್ತಿಗೆಯನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ. ಅವಳು ಹೊರಡುವ ಮೊದಲು ಶುಭ ಕೋರಿ ಬರುತ್ತೇನೆ. ಅವರು ಈಗಾಗಲೇ ಹೊರಟಿರಬಹುದು. ಗಡಿಬಿಡಿಯಲ್ಲಿದ್ದರೆ ನೀನು ಹೋಗಿ ಅಡ್ಡಿಪಡಿಸಿದಂತಾಗಬಹುದು. ಅದರ ಬದಲು ನಿನ್ನ ಸೋದರಿಗೆ ಶುಭವಾಗುವಂತೆ ಕೃಪೆ ತೋರು ಎಂದು ದೇವರಲ್ಲಿ ಪ್ರಾರ್ಥಿಸು ಮಾಂಡವಿ. ಹಾಗೆ ಆಗಲಿ. ನಾನು ಸೀತೆಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಏಕೋ ಈ ದಿನ ಇವರ ಮಾತು ಮುಖಭಾವ ಎಂದಿನಂತಿಲ್ಲ. ಏನೋ ನಡೆದಿದೆ.
ಯಾವುದೋ ತೀವ್ರವಾದ ಚಿಂತೆ ಕಾಡುತ್ತಿರುವಂತಿದೆ. ಇರಲಿ, ಪೂಜಾ ಮಂದಿರದಿಂದ ಬಂದ ಮೇಲೆ ಅದನ್ನು ತಿಳಿಯಲು ಪ್ರಯತ್ನಿಸುತ್ತೇನೆ. ರಾಜಕುಮಾರ ಲಕ್ಷ್ಮಣ, ನನ್ನನ್ನು ಕೂಡಲೇ ಬಂದು ಕಾಣಬೇಕೆಂದು ಹೇಳು ಕಳುಹಿಸಿದೆಯಲ್ಲ, ಏನು ಕಾರ್ಯವೆಂದು ಹೇಳು. ಸುಮಂತ್ರ, ನಾವು ಈ ಕೂಡಲೇ ಮಹಾರಾಣಿಯವರನ್ನು ಗಂಗಾ ನದಿ ತೀರಕ್ಕೆ ಕರೆದೊಯ್ಯಬೇಕು. ಬೇಗನೆ ರಥವನ್ನು ಸಿದ್ಧಗೊಳಿಸಿ. ಲಕ್ಷ್ಮಣ, ಗರ್ಭವತಿಯಾಗಿರುವ ಈ ಸಂದರ್ಭದಲ್ಲಿ ಸೀತಾದೇವಿಯವರನ್ನು ಗಂಗಾ ನದಿ ತೀರಕ್ಕೆ ಕರೆದೊಯ್ಯಬೇಕೆ? ಇದು ಮಹಾರಾಣಿಯವರ ಬಯಕೆ. ಸಹೋದರ ರಾಮಚಂದ್ರನು ಇದಕ್ಕೆ ಅನುಮತಿ ನೀಡಿದ್ದಾನೆ. ಗಂಗಾ ತೀರದ ಋಷ್ಯಾಶ್ರಮದ ಸಂದರ್ಶನ ಮಾಡಲು ಬಯಸಿರುವ ಅವರನ್ನು ನಾನೇ ಕರೆದುಕೊಂಡು ಹೋಗುವಂತೆ ಆದೇಶ ನೀಡಿದ್ದಾನೆ. ಆಗಲಿ, ನಾನು ಈ ಕೂಡಲೇ ರಥವನ್ನು ಸಿದ್ಧಗೊಳಿಸಿ. ರಾಜಕುಮಾರ ಲಕ್ಷ್ಮಣ, ನಿನ್ನ ಮುಖದಲ್ಲಿ ಯಾವುದೋ ದುಃಖ ಹೆಪ್ಪುಗಟ್ಟಿರುವಂತಿದೆ. ಅದಕ್ಕೆ ಯಾವುದಾದರೂ ಕಾರಣವಿದೆಯೇ? ಇದ್ದರೆ ಸೀತಾದೇವಿಯನ್ನು ಭರತನೋ ಶತ್ರುಘ್ನನೋ ಕರೆದುಕೊಂಡು ಹೋಗಬಹುದಾಗಿತ್ತು. ಹಾಗಂತ ರಾಮಚಂದ್ರನಿಗೆ ನೀನು ಹೇಳಬಹುದಾಗಿತ್ತು. ಇಲ್ಲ ಸುಮಂತ್ರರೇ, ಈ ಕಾರ್ಯವನ್ನು ನಾನೇ ಮಾಡಬೇಕು, ಬೇರೆಯವರು ಮಾಡುವಂತಿಲ್ಲ. ಆ ವಿಷಯವನ್ನು ಬಿಡಿ, ಮೊದಲು ರಥವನ್ನು ಸಿದ್ಧಗೊಳಿಸಿ. ನಾವು ಬೇಗನೆ ಇಲ್ಲಿಂದ ಹೊರಟು ಬಿಡೋಣ. ಹಾಗೆಯೇ ಆಗಲಿ ಲಕ್ಷ್ಮಣ. ನಾನು ರಥ ಸಿದ್ಧಪಡಿಸಿ ಬಂದು ತಿಳಿಸುತ್ತೆ. ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ಏನಿದೆಲ್ಲ? ಬಾ, ಕುಳಿತುಕೋ. ಇದೇಕೆ ಸೀತೆ, ನಾರು ಮಡಿಯನ್ನು ಹುಟ್ಟಿರುವೆ? ನಿನ್ನ ಅಲಂಕಾರಗಳೆಲ್ಲ ಏನಾಯಿತು? ಚಿಂತಿಸಬೇಡಿ ಅತ್ತೆಯವರೇ, ಗಂಗಾ ತೀರದ ಋಷ್ಯಾಶ್ರಮಗಳನ್ನು ಸಂದರ್ಶಿಸಲು ಹೊರಟಿದ್ದೇನೆ. ನಾನು ಮಹಾರಾಣಿಯ ಉಡುಪಿನಲ್ಲಿ ಹೋದರೆ ಋಷಿ ಪತ್ನಿಯರು ಅತಿ ಗೌರವದಿಂದ ನನ್ನನ್ನು ದೂರ ಇಟ್ಟು ಬಿಡುತ್ತಾರೆ. ನೀವು ನೊಂದುಕೊಳ್ಳಬೇಡಿ. ಅಂದು ವನವಾಸಕ್ಕೆ ಹೋದಾಗ ಈ ಉಡುಪನ್ನು ತೊಟ್ಟಿದ್ದೆ. ಇಂದು ತಾಯಿಯಾಗುತ್ತಿರುವ ಸಂತೋಷದಿಂದ ಇದನ್ನು ತೊಟ್ಟಿದ್ದೇನೆ ಅಷ್ಟೇ. ಅಪ್ಪ, ಈಗ ನನಗೆ ಸಮಾಧಾನವಾಯಿತು. ನೀನು ತಪೋವನದ ಆಸೆಯನ್ನು ರಾಮನ ಬಳಿ ಹೇಳಿದೆ ಎಂದು ಗೊತ್ತಾಯಿತು. ಹಿಂದೆ ಹೊರಡುತ್ತಿರುವೆಯಾ? ರಾಮ ಒಪ್ಪಿದನೆ? ಹೌದು ಅತ್ತೆಯವರೇ, ಅವರು ನನ್ನ ಬಯಕೆಯನ್ನು ಶೀಘ್ರವಾಗಿ ಈಡೇರಿಸುತ್ತಿದ್ದಾರೆ. ರಾಮನು ನಿನ್ನೊಡನೆ ಬರುತ್ತಿದ್ದಾನಲ್ಲವೇ? ಇಲ್ಲ ಅತ್ತೆಯವರೇ, ಅವರ ಪ್ರಿಯ ಸೋದರ ಲಕ್ಷ್ಮಣನ ಜೊತೆಗೆ ನನ್ನನ್ನು ಗಂಗಾ ತೀರಕ್ಕೆ ಕಳುಹಿಸಿಕೊಡುತ್ತಿದ್ದಾರೆ. ಏನು, ರಾಮನು ಬರುತ್ತಿಲ್ಲವೇ? ರಾಜಕಾರ್ಯದ ಗಡಿಬಿಡಿಯಲ್ಲಿ ಅವರಿಗೆ ಸಮಯವಿಲ್ಲವೆಂದು ಕಾಣುತ್ತದೆ. ಆದರೆ ನನ್ನ ಮೇಲಿನ ಪ್ರೇಮದಿಂದ ತಮ್ಮ ಸೋದರನೊಂದಿಗೆ ಕಳಿಸುತ್ತಿದ್ದಾರೆ. ಅವರೇ ನನ್ನ ಜೊತೆಗೆ ಬರಲಿ ಎಂದು ಕೇಳುವುದು ಸರಿಯಲ್ಲ ಅಲ್ಲವೇ ಅತ್ತೆಯವರೇ? ರಾಜರಾದವರ ಕರ್ತವ್ಯಗಳು ಹೆಚ್ಚಾಗಿ ಇರುತ್ತದೆ ಅಲ್ಲವೇ? ನಿನ್ನ ಮಾತು ನಿಜ. ಹೋಗಿ ಬಾ ಮಗಳೇ, ನೀನು ಬರುವುದನ್ನು ಕಾತರದಿಂದ ಕಾಯುತ್ತಿರುತ್ತೇವೆ. ಆದರೆ ಒಂದು ಮಾತು ನೆನಪಿರಲಿ, ನೀನೀಗ ಎಚ್ಚರಿಕೆಯಿಂದ ಇರಬೇಕು. ಪ್ರಯಾಣದ ವೇಳೆಯಲ್ಲಿ ನಿನ್ನ ಹೊಟ್ಟೆಯಲ್ಲಿರುವ ಕಂದನಿಗೆ ಯಾವ ತೊಂದರೆಯೂ ಆಗಬಾರದು. ಚಿಂತಿಸಬೇಡಿ ಅತ್ತೆಯವರೇ, ನನಗೆ ಕಾಡು ಋಷ್ಯಾಶ್ರಮಗಳ ಅನುಭವ ಚೆನ್ನಾಗಿಯೇ ಇದೆ. ನಾವು ವನವಾಸದ ಅವಧಿಯಲ್ಲಿ ಅರಣ್ಯದಲ್ಲೇ ವಾಸ ಮಾಡುತ್ತಿದ್ದೆವಲ್ಲವೇ? ಅದೆಲ್ಲ ಒಂದು ಕೆಟ್ಟ ಕನಸು.
ರಾಜಕುಮಾರಿಯಾಗಿ ಬೆಳೆದ ನೀನು ಕಠಿಣವಾದ ಅರಣ್ಯವಾಸವನ್ನು ಮಾಡಬೇಕಾಯಿತು. ಸುಖದ ಸುಪ್ಪತ್ತಿಗೆಯಲ್ಲಿರಬೇಕಾದ ನೀನು ಪಡಬಾರದ ಕಷ್ಟಗಳನ್ನೆಲ್ಲ ಪಡಬೇಕಾಯಿತು. ಬಿಡ, ಈಗೇಕೆ ಆ ಮಾತೆಲ್ಲ? ನೀನು ಮಾತ್ರ ಜಾಗೃತಿಯಾಗಿ ಹೋಗಿ ಬಾ. ಆತಂಕ ಬೇಡ ಅತ್ತೆಯವರೇ. ಮಹಾವೀರನಾದ ಲಕ್ಷ್ಮಣ ನನ್ನ ಜೊತೆಗಿರುವಾಗ ನನಗಾವ ಚಿಂತೆ. ವನವಾಸ ಕಾಲದಲ್ಲಿ ಎಡಬಿಡದೆ ನಮ್ಮ ಸೇವೆ ಮಾಡಿ ನಮ್ಮನ್ನು ಸುಖವಾಗಿರುವಂತೆ ನೋಡಿಕೊಂಡ ಲಕ್ಷ್ಮಣನ ಸದ್ಗುಣವನ್ನು ನಾನು ಮರೆಯಲು ಸಾಧ್ಯವೇ? ನನ್ನ ಯೋಗಕ್ಷೇಮವನ್ನು ಅವನು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾನೆ. ನಿಜ, ಲಕ್ಷ್ಮಣ ರಾಮನನ್ನು ತಂದೆಯಂತೆ, ನಿನ್ನನ್ನು ತಾಯಿಯಂತೆ ಕಂಡು ಸೇವೆ ಮಾಡಿದ ಮಹಾತ್ಮ. ಅವನು ನಿನ್ನ ಜೊತೆಯಲ್ಲಿ ಬರುತ್ತಿದ್ದಾನೆ ಎಂದರೆ ಚಿಂತಿಸುವ ಅಗತ್ಯವಿಲ್ಲ. ಸುಖವಾಗಿ ಹೋಗಿ ಬಾ. ಬೇಗ ಬರುತ್ತೇನೆ ಅತ್ತೆಯವರೇ. ದೀರ್ಘ ಸುಮಂಗಲಿ ಬಾ.